ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ನಿಮಗೆ 200% ಇದುವರೆಗೂ ಕಾಲೇ ಸಿನಿಮಾಗಳು ಸೋತಿರೋ ಇತಿಹಾಸನೇ ಇಲ್ಲ. ಈ ಸಿನಿಮಾನೂ ಕೂಡ ನಿಮ್ಗೆ ಇಷ್ಟ ಆಗುತ್ತೆ, ನೀವೆಲ್ಲರನ್ನು ಗೆಲ್ಲಿಸ್ತೀರಾ. ನಮ್ಮ ಕನ್ನಡ ಚಿತ್ರನ ನೀವು ಕೈ ಹಿಡಿತೀರಾ ಅನ್ನೋ ನಂಬಿಕೆ ಇದೆ. ಜಸ್ಟ್ ಪಾಸ್ನ ಫಸ್ಟ್ ಕ್ಲಾಸಾಗಿ ನೀವು ಗೆಲ್ಲಿಸ್ತೀರಾ ಅನ್ನೋ ಹೋಪ್ ಇದೆ. ದಯವಿಟ್ಟೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಬಟ್ ನನಗೆ ಹೋಪ್ ಇತ್ತು, ಯಾಕೆಂದರೆ ನಾವು ಸ್ಕ್ರಿಪ್ಟ್ ಮಾಡೋತವಿಂದ ಹಿಡಿದು ರಘು ನಿಡುವಳ್ಳಿ ಅಂತ ರೈಟ್ರ್ ಅವರು, ನಾನು ಒಂದು ಡೈಲಾಗ್ ವರ್ಷನ್ ಫುಲ್ ಬರೆದಿದ್ದೆ, ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಕರೆಕ್ಷನ್ ಎಲ್ಲ ಮಾಡಿ ನಾವು ತುಂಬ ಸ್ಕ್ರಿಪ್ಟಲ್ಲಿ ಸರ್ ಯಾವಾಗಲೂ ಸ್ಕ್ರಿಪ್ಟ್ನ ತುಂಬ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ತುಂಬ ಚೆನ್ನಾಗಿ ಔಟ್ಪುಟ್ ಬರೋದಕ್ಕೆ ಅನ್ನೋದು ಕಾರಣ ಜಸ್ಟ್ ಪಾಸು. ಪ್ರೊಡ್ಯೂಸರು ನಮ್ಮ ಮೇಲೆ ನಂಬಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಾರೆ ಅಂತ ಅಂದಾಗ ಅದನ್ನು ಜನಗಳಿಗೆ ಎಂಟರ್ಟೈನ್ಮೆಂಟಾಗಿ 2 ಅವರ್ ವೇಸ್ಟ್ ಮಾಡ್ದಂಗೆ ಟೈಮ್ ಅವ್ರದ್ದು ಖುಷಿ ಕೊಡೋದು ಡೈರೆಕ್ಟರ್ಗಳ ಕೆಲಸ ಆಗಿರುತ್ತೆ. ನಾವು ಕತೆ ಏನು ಹೇಳ್ತೀವಿ, ಎಂಟರ್ಟೈನ್ಮೆಂಟ್ ಏನು ಮಾಡ್ತೀವಿ ಅನ್ನೋದಲ್ಲ, 2 ಅವರ್ ಅವ್ರಿಗೆ ಖುಷಿ ಕೊಡಬೇಕು. ಇವತ್ತು ನಮ್ಮ ಜಸ್ಟ್ ಪಾಸ್ ಸಿನಿಮಾನ ಜನಗಳು ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡುವಾಗ ಅವ್ರ ಮುಖದಲ್ಲಿ ನಗ್ತಾ ಇದ್ದಂಥ ಕಾಮಿಡಿ ಬಂದಾಗ ನಗ್ತಾ ಇದ್ದಿದ್ದು, ಆ ಫೀಲ್ ಆದಾಗ ಅವ್ರ ಮುಖದಲ್ಲಿ ಒಂದು ಫೀಲ್ ಇರ್ಬೋದು. ಪ್ರತಿಯೊಂದೊಂದು ನಾವು ಎಲ್ಲೆಲ್ಲಿ ಜನಗಳು ಇಲ್ಲಿ ನಗ್ತಾರೆ ಅಂತ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೋ, ಎಲ್ಲೆಲ್ಲಿ ಅವ್ರು ಫೀಲ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೋ ಅಲ್ಲೆಲ್ಲ ಕರೆಕ್ಟಾಗಿ ನಮ್ಮ ಜಡ್ಜ್ಮೆಂಟಿಗೆ ರಿಯಾಕ್ಷನ್ ಕೊಟ್ಟರು. ಅದರಿಂದ ತುಂಬ ಖುಷಿಯಾಯಿತು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅಮಾವಾಸ್ಯೆ ನಾಳೆ 9ಕ್ಕೆ ಅಮಾವಾಸ್ಯೆ, 8ಕ್ಕೆ ಒಂದು ಶೋ ಹಾಕೋಣ ಅಂತ ಮೈಸೂರಲ್ಲಿ ಓಪನ್ ಮಾಡಿಬಿಟ್ರು. ನನಗೇನು ಭಯ, 250-300 ಸೀಟ್ ಇರುತ್ತೆ, ಅದು ಹೆಂಗೆ ಹೌಸ್ಫುಲ್ ಅಂತ ಒಂದು ಅರ್ಧ 3% ಆದರೂ ಆದರೆ ಹೆಂಗೋ ಕರೆಕ್ಟಾಗಿರುತ್ತೆ ಅನ್ನೋದೊಂದು ಹೋಪ್ ಇತ್ತು. ಬಟ್ ಹೌಸ್ಫುಲ್ಲಾಗಿ ನಾವೇ ನಿಂತ್ಕೊಂಡು ನೋಡೋ ಪರಿಸ್ಥಿತಿ ಆಯಿತು. ಅದಂತೂ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಶೋ ಜಾಸ್ತಿ ಮಾಡಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಅಂದರೆ ನಾವು 2 ಅವರ್ ಸಿನಿಮಾ ನೋಡೋಕ್ಕೆ ಅಂತ ಬಂದಾಗ ಇದರಲ್ಲಿ ಒಂದು ತೃಪ್ತಿಯಾಗಿ ನಾವು ಆರಾಮಾಗಿ ಒಂದು ಗುಡ್ ಫೀಲಲ್ಲಿ ಮನೆಗೆ ಹೋಗ್ತೀವಿ. ಒಂದು ನಗು ಇರ್ಬೋದು, ಅದರಲ್ಲಿರೋ ಕಂಟೆಂಟ್ ಇರ್ಬೋದು, ಒಂದು ದಿನ 2 ದಿನ ನಮ್ಮ ಮೈಂಡಲ್ಲಿ ಉಳಿಯೋಂಥ ವಿಷಯ ಕೊಟ್ಟಿದ್ದೀರಿ. ಒಂದು ಬೆಸ್ಟ್ ಸಿನಿಮಾ ನೋಡೋದು ಅನ್ನೋ ಒಂದು ಫೀಲಲ್ಲಿ ಖುಷಿಯಾಗಿ ಹೋದ್ರು ಜನಗಳು. ಇದು ಮಾನವೀಯ ಸಂದೇಶದ ಜನವಾಹಿನಿ.